ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಗೆಣಸಿನ ಪಾಯಸ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು 1/4 ಕಿಲೋದಷ್ಟು ಗೆಣಸನ್ನ ತೊಗೊಂಡಿನಿ. ಅವನ್ನ ಸ್ವಚ್ಛಾಗಿ ತೊಳೆದು ಅದರದ್ದು ಮ್ಯಾಲಿಂದ ಸೆಪ್ಪಿ ಏನೈತಲ್ಲ ಅದನ್ನಷ್ಟು ಕಂಪ್ಲೀಟಾಗಿ ತಕ್ಕೋತೇನಂತ ನಾನು. ಗೆಣಸಿನ ಮೇಲಿಂದ ಸಿಪ್ಪಿ ಎಲ್ಲ ತೆರ್ಕೊಂಡ್ಮೇಲೆ ಇವನ್ನ ಸಣ್ಣದಕ್ಕಾಗಿ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಒಂದು ಕುಕ್ಕರಿಗೆ ಹಾಕ್ಕೊಂಡು ಸ್ವಚ್ಛಾಗಿ ತೊಳೆದ ಇದಕ್ಕೆ 1 ಲೋಟದಷ್ಟು ನೀರನ್ನ ಹಾಕಿ ಒಂದು ಸೀಟಿ ಹೊಡ್ಸ್ಕೊಂಡು ಬರೋಣಂತ. ಇದನ್ನು ಜಾಸ್ತಿ ಕುದಿಸ್ಕೋಬೇಡ್ರಿ. ಜಾಸ್ತಿ ಕುದಿಸ್ಕೊಂಡ್ರಿ ಅಂದ್ರೆ ಪಾಯಸ ಟೇಸ್ಟ್ ಆಗಂಗಿಲ್ಲ. ಜಸ್ಟ್ 1 ಸೀಟಿ ಅಷ್ಟೇ ಇದನ್ನು ಹೊಡ್ಸ್ಕೊಂಡು ಬರೋಣಂತ. ಕುಕ್ಕರ್ ಸೀಟಿ ಸ್ಟೀಮ್ ಬಂದಮೇಲೆ ನೋಡ್ರಿ ಗೆಣಸು ಎಷ್ಟು ಚಲೋ ಬೆಂದಾವ. 1 ಸೀಟಿ ಸಾಕು, ಕಂಪ್ಲೀಟಾಗಿ ಬೆಂದ್ಬಿಡ್ತಾವ. ನೆಕ್ಸ್ಟ್ ಈಗ ಗೆಣಸಷ್ಟು ನಾನು ಸಪ್ರೇಟ್ ಮಾಡ್ಕೊಳತ್ತೀನಿ. ಅದರ ನೀರನ್ನ ನಾನು ತೊಗೊಂಡಿಲ್ಲ, ಬರೀ ಅದರೊಳಗಿಂದ ಗೆಣಸಷ್ಟೇ ತಕ್ಕೊಂಡು ಇದನ್ನೀಗ ಕಂಪ್ಲೀಟಾಗಿ ನಾವು ಒಂದು ಸ್ಮ್ಯಾಶರ್ ಹೆಲ್ಪ್ಲೆ ಸ್ಮ್ಯಾಶ್ ಮಾಡೋಣ ಅಂತ. ಸೊ ಇದು ಹೋಳು ಏನೈತಲ್ಲ ಅದಷ್ಟು ಕಾಣಬಾರ್ದು, ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗ್ಬೇಕು. ಹಂಗೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಮತ್ತು ಬಿಸಿಯಾಗಿ ಸರ್ವ್ ಮಾಡಿರಿ, ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಸೊ ನೋಡಿರಿ, ನಾ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಇದನ್ನು ನಾನು ಚಲೋತ್ನಂಗೆ ಸ್ಮ್ಯಾಶ್ ಮಾಡ್ಕೊಂಡೆ ನೋಡಿರಿ. ಈಗ ನಾವು ಒಂದು 1/4 ಕಿಲೋದಷ್ಟು ಗೆಣಸು ತೊಗೊಂಡೇನಂದ್ರೆ 1/2 ಕಿಲೋದಷ್ಟು ನಾ ಇಲ್ಲೇ ಬೆಲ್ಲನ ತೊಗೊಂಡೇನಿ. ನೆಕ್ಸ್ಟ್ ಈಗ ಇದನ್ನು ಒಂದು ಸ್ವಲ್ಪ ಚಲೋತ್ನಂಗೆ ಫಸ್ಟ್ 1 ಸ್ಪೂನ್ ಹೆಲ್ಪ್ಲೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ನೋಡಿರಿ ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ನೀವು ಇಷ್ಟನ್ನು ತಿನ್ಬೋದು, ಬರೀ ಗೆಣಸು ಬೆಲ್ಲ ಇಷ್ಟನ್ನು ತಿನ್ಬೋದು. ಬಿಸಿ ತುಪ್ಪ ಹಾಕ್ಕೊಂಡು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಿರ್ತೈತಿ. ಗೆಣಸ್ನಾಗ ನೋಡಿರಿ ಭಾರಿ ಮಸ್ತ್ ವೆರೈಟಿ ಅಡ್ಗೆನ ಮಾಡ್ಬೋದು. ಈಗ ಇದನ್ನು ಚಲೋ ನಾನು ಮಿಕ್ಸ್ ಮಾಡೀನಿ. ಈಗ ಸ್ಮ್ಯಾಶರ್ ಹೆಲ್ಪ್ಲೆ ಬೆಲ್ಲ ಮತ್ತು ಗೆಣಸು ಮಿಕ್ಸ್ ಆಗೋಂಗೆ ಒಂದ್ಸಲ ಚಲೋತ್ನಂಗೆ ಸ್ಮ್ಯಾಶ ಮಾಡ್ಕೋತೀನಿ ಈಗ ನಾನು. ಸೊ ನೋಡಿರಿ, ಈಗ ಬೆಲ್ಲ ಮತ್ತು ಗೆಣಸು ಈಕ್ವಲ್ ಆಗಿ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ನಾನು ಸ್ಮ್ಯಾಶ ಮಾಡ್ಕೊಂಡೀನಿ. ನೆಕ್ಸ್ಟ್ ಈಗ ನಾ ಇದನ್ನು ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ಫುಲ್ ಲೋ ಫ್ಲೇಮ್ನಾಗ ಒಂದು 2 ರಿಂದ 3 ಕುದಿಸ್ಕೊತೀನಿ. ಇದನ್ನು ಒಂದು ಸೈಡ್ ನಾನು ಕುದಿಯಾಕೆ ಇಟ್ಕೊತೀನಿ, ಇನ್ನೊಂದು ಸೈಡ್ ಇದಕ್ಕೆ ಕಂಪಿನ ಸಾಮಾನನ್ನು ರೆಡಿ ಮಾಡ್ಕೊತೇನಂತ. ನಾ ಇಲ್ಲೇ ಒಂದು ಸಣ್ಣ ಬಾಳ್ಗೆಗೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಚಲೋತ್ನಂಗೆ ಬಿಸಿ ಆದಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ನಾ ಇಲ್ಲೇ ಬಾದಾಮನ್ನ ಹಾಕ್ಕೊಂಡು ಫ್ರೈಯ ಮಾಡ್ಕೊತೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಏನು ಬೇಕಾದರೂ ಹಾಕ್ಕೊಂಡು ಫ್ರೈ ಆಗ್ಬೋದು. ಸೊ ಈ ಒಂಚೂರು ಲೈಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ತುರಿದಿರೋ ಅಂಥ ಒಣ ಕೊಬ್ಬರಿನ ಹಾಕಿ ಫ್ರೈ ಮಾಡೋಣಂತ. ಭಾರಿ ಮಸ್ತ್ ಟೇಸ್ಟ್ ಬರ್ತೈತೆ ನೋಡ್ರಿ. ನೀವು ಬಿಸಿ ತುಪ್ಪ ಹಾಕ್ರಿ, ಭಾರಿ ಟೇಸ್ಟ್ ಬರ್ತೈತಿ. ಸೊ ನಾ ಈಗ ಒಣ ಕೊಬ್ಬರಿನ ಹಾಕೊಳತ್ತೀನಿ. ಈಗ ಗಸಗಸಿನೂ ಹಾಕ್ರಿ, ಭಾರಿ ಟೇಸ್ಟ್ ಬರ್ತೈತಿ. ಬಟ್ ಹಸಿ ಕೊಬ್ಬರಿ ಅದು ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಪಾಯಸ ಅಷ್ಟು ಟೇಸ್ಟಾಗೂ ಬರೋಂಗಿಲ್ಲ ಮತ್ತು ಅದು ತಾಳೋದೂ ಇಲ್ಲ. ಸೊ ಈ ಕೊಬ್ಬರಿನೂ ಹಾಕ್ಕೊಂಡು ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿ. ಅದಾದಮೇಲೆ ಒಂದು 3 ರಿಂದ 4 ಏಲಕ್ಕಿ ಪುಡಿ, ಒಂದು 2 ರಿಂದ 3 ಲವಂಗದ ಪುಡಿನ ಹಾಕ್ಕೊಂಡು ಇದನ್ನು ಚಲೋ ಫ್ರೈ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಇದು ಚಲೋ ಫ್ರೈ ಆಗೈತಿ. ಬರ್ರಿ ಈಗ ಇದು ಪಾಯಸ ರೆಡಿ ಆಗೈತಿ, ಅದಕ್ಕೆ ಹಾಕ್ಕೊಳ್ಳೋಣಂತ. ಸೊ ಪಾಯಸ ನೋಡಿರಿ ಚಲೋತ್ನಂಗೆ ಕುದಿ ಆತೈತಿ. ನಾವು ರೆಡಿ ಮಾಡ್ಕೊಂಡಂಥ ಕಂಪಿನ ಸಾಮಾನೆಲ್ಲನೂ ಇದಕ್ಕೆ ಹಾಕಿ ಚಲೋ ಮಿಕ್ಸ್ ಮಾಡಿದ್ವಿ ಅಂದ್ರೆ ಗೆಣಸಿನ ಪಾಯಸ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡಿರಿ. ಬರ್ರಿ ಇದನ್ನು ಬಿಸಿಯಾಗಿ ನಾವು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಬಿಸಿಯಾದ ಗೆಣಸಿನ ಪಾಯಸ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.